ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಶನೈಶ್ಚರನ ದಿವ್ಯ ಕೃಪೆಯನ್ನು ಪಡೆಯತಕ್ಕಂತಹ ವಾರ. ನಾನು ಸಾಕಷ್ಟು ಪರಿಹಾರಗಳನ್ನು ನಿಮಗೆ ಹೇಳಿಕೊಡ್ತಾನೆ ಬಂದಿದ್ದೀನಿ. ಭಯ ಅನ್ನೋದು ಬಿಟ್ಟು ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಿ ಅಂತ ಕೂಡ ಹೇಳಿಕೊಟ್ಟಿದ್ದೀನಿ. ಹಾಗೆ ಮನೆಯಲ್ಲಿ ಅನೇಕ ವಿಧವಾದ ಧರ್ಮದ ಆಚರಣೆಗಳ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಬರ್ತಾಯಿದ್ದೀನಿ. ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರಬೇಕಾದ್ರೆ, ಹಾಗೆ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಅನೇಕ ವಿಧವಾದ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸುವಾಗ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಸಾಕಷ್ಟು ಸಲ ಹೇಳಿಕೊಟ್ಟಿದ್ದೀನಿ. ಹಾಗೆ ಈ ಶನೈಶ್ಚರನ ಜೊತೆಯಲ್ಲಿ ರಾಹುಕೇತುಗಳು ಅಂತ ಕೊನೆಯ ಗ್ರಹಗಳು, ರಾಹು ಕೇತು ಅಂತ, ಇದನ್ನು ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಈ ಛಾಯಾಗ್ರಹಗಳಿದ್ದರೂ ಕೂಡ 1.5 ವರ್ಷಕ್ಕೆ ಒಮ್ಮೆ ಈ ಗ್ರಹಗಳು ಸ್ಥಾನ ಪಲ್ಲಟವನ್ನು ಮಾಡ್ತಾರೆ. ನೋಡಿದ್ವಿ ಮೊನ್ನೆ ಎಲ್ಲ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣವನ್ನು ನಾವೆಲ್ಲ ಆಚರಣೆ ಮಾಡಿದ್ವಿ. ಹೀಗೆ ಈ ರಾಹು ಕೇತುಗಳ ಸಂಬಂಧದಿಂದ ಕೂಡ ಅನೇಕ ವಿಧವಾದ ದೋಷಗಳು ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಸರ್ಪಬಾಧೆ ಅಂತ ಹೇಳ್ತಾರೆ. ಸರ್ಪದೋಷ, ಕಾಳಸರ್ಪದೋಷ ಅಂತೆಲ್ಲ ಹೇಳ್ತಾರೆ ಜಾತಕದಲ್ಲಿ. ಈ ರಾಹು ಸಂಬಂಧವಾದ ಬಾಧೆಗಳು ಬಂದಾಗ ಏನಾಗುತ್ತಪ್ಪ ಅಂತಂದರೆ, ರಾಹುವನ್ನು ಬೇರೆಯ ಒಂದು ವರ್ಣಕ್ಕೆ ಹೋಲಿಸ್ತಾರೆ. ಅದನ್ನು ಹೇಳೋದು ಬೇಡ. ಬಹಳ ಮುಖ್ಯವಾಗಿ ರಾಹು ಸಂಬಂಧವಾದ ದೋಷಗಳು ಬಂದಾಗ ಆಲಸ್ಯ ಬರುತ್ತೆ, ವಿಪರೀತವಾದ ನಿದ್ದೆ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಆ ರೀತಿಯಾದ ಒಂದು ಸಮಸ್ಯೆ. ಜೊತೆಗೆ ಅನ್ವಾಂಟೆಡ್, ಯಾವುದೋ ಇಲ್ಲ ಸಲ್ಲದ ಆರೋಪಗಳು ಬರುವಂಥದ್ದು, ಸುಮ್ಮನೆ ಆದರೂ ನಿಂದನೆಗೆ ಒಳಗಾಗುವಂಥದ್ದು. ಇನ್ನು ಹಣದ ಬಿಕ್ಕಟ್ಟಿನ ವಿಚಾರ ಅಂತೂ ಹೇಳೋಕ್ಕೆ ಆಗೋದಿಲ್ಲ. ಒಂದೊಂದು ಸಲ ಆ ರಾಹು ಒಂದು ಒಳ್ಳೆಯ ಮನೆಯಲ್ಲಿದ್ದರೆ, ಅಂದರೆ ಶುಕ್ರನ ಮನೆಯಲ್ಲೋ ಅಥವಾ ಶನೈಶ್ಚರನ ಮನೆಯಲ್ಲೋ ಇದ್ದರೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತಲೂ ಹೇಳ್ತಾರೆ. ಕೆಲವರು ಹೇಳ್ತಾರೆ ರಾಹುವಿನ ಬಾಧೆ ಅಗಾಧವಾಗಿ ಬರ್ತಾ ಇರುತ್ತೆ. ಅದು ಕಾರಣ ಏನು ಅಂತಂದರೆ ಪೂರ್ವಾರ್ಜಿತವಾದ ಸರ್ಪ ಬಾಧೆ, ಸರ್ಪದೋಷದಿಂದ ಬಂದಿರುತ್ತೆ. ಅದಕ್ಕಾಗಿ ಆಶ್ಲೇಷ ಬಲಿ ಮಾಡಿಸು ಅಂತಾರೆ, ಸರ್ಪ ಸಂಸ್ಕಾರ ಮಾಡಿಸು ಅಂತಾರೆ, ಏನೇನು ಬೇಕು ಎಲ್ಲ ಹೇಳ್ತಾರೆ. ಎಲ್ಲ ಮಾಡಿದ್ದಾಯಿತು ಸ್ವಾಮಿ, ಆದರೂ ನನಗೆ ಫಲ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ. ಸಿಂಪಲ್ಲಾಗಿ ಈ ರಾಹು ಸಂಬಂಧವಾದ ದೋಷ ಇರುವಾಗ ಏನು ಮಾಡಬೇಕು ನಾವು ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೆ, ಇನ್ನೊಂದ್ಸಲಿ ಹೇಳ್ತೀನಿ. ಮೊದಲನೇದಾಗಿ ದುರ್ಗಾದೇವಿ ಆರಾಧನೆ. ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಜನ ಮಂಗಳವಾರಗಳಲ್ಲಿ ರಾಹುಕಾಲದಲ್ಲಿ ಹೋಗಿ ದೇವಿಗೆ ನಿಂಬೆಹಣ್ಣು ದೀಪವನ್ನು ಹಚ್ತೀರಿ. ರಾಹು ಏನು ಅಂತಂದರೆ, ಯಾರು ದುರ್ಗಾದೇವಿಯನ್ನು ಪೂಜೆ ಮಾಡ್ತಾರೋ, ಯಾರು ದುರ್ಗಾದೇವಿಯ ಧ್ಯಾನವನ್ನು ಮಾಡ್ತಾರೋ ಅವನು ಯಾವಾಗಲೂ ದುರ್ಗಾದೇವಿ ಸ್ಮರಣೆ ನಡೀತಾ ಇರುವಂತಹ ಜಾಗದಲ್ಲಿ ಕೈ ಮುಗಿದು ನಿಂತಿರ್ತಾನಂತೆ. ಅದರಿಂದ ಮೊದಲನೇದಾಗಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ರಾಹು ದಶೆ, ರಾಹು ಭುಕ್ತಿ ನಡೀತಾ ಅಂತಕ್ಕಂಥವ್ರು, ಪಂಚಮ ರಾಹು ಇರತಕ್ಕಂಥವ್ರು, ಲಗ್ನದಲ್ಲಿ ರಾಹು ಇದೆ ಅಂತ ಹೇಳಿ ಇರೋವಂಥವ್ರು, ಸುಮ್ಮನಾದರೂ ಜಗಳ ಕದನ ನಡೀತಾ ಇರೋದು, ಅಪವಾದಗಳು ಬರ್ತಾ ಇರೋದು, ಸಾಲದ ಬಾಧೆಯಲ್ಲಿ ನರಳಾಡೋದು, ಬರ್ತಾ ಇರೋವಂತಹ ಹಣ ಬರಲ್ಲ, ಕೊಡೋರು ನಮ್ಮನ್ನು ಬಿಡಲ್ಲ, ಈ ರೀತಿ ಆಗುವಂಥದ್ದು. ಇನ್ನು ಮೈಯಲ್ಲಿ ಅಲರ್ಜಿ ಉಂಟಾಗುವಂಥದ್ದು, ಯೂರಿನರಿ ಇನ್ಫೆಕ್ಷನ್ ಉಂಟಾಗುವಂಥದ್ದು, ಕಿವಿಯ ಬಾಧೆಗಳು ಉಂಟಾಗುವಂಥದ್ದು, ಇದೆಲ್ಲ ರಾಹು ಸಂಬಂಧವಾದ ದೋಷದಿಂದ ಉಂಟಾಗುತ್ತೆ ಅಂತ ಹೇಳ್ತಾರೆ. ಈ ರಾಹು ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಮಾಡುವಂಥದ್ದು, ಮನೆಯಲ್ಲೇ ಪರಿಹಾರ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿದೆ. ನೀವೆಲ್ಲ ಬಟ್ಟೆಗೆ ಉಪಯೋಗಿಸ್ಕೊಳ್ತೀರಿ ರಾಬಿನ್ ಬ್ಲೂ, ನೀಲಿ. ಆ ನೀಲಿಯನ್ನು ಒಂದು ಬಾಟ್ಲು ಮನೆಗೆ ತಂದಿಟ್ಕೊಳ್ಳಿ.
ಪ್ರತಿ ಶನಿವಾರಗಳಲ್ಲಿ ಬೆಳಗ್ಗೆ ಸ್ನಾನಕ್ಕೆ ಹೋಗುವಾಗ ಹಲ್ಲು ಉಜ್ಜಿರಬಾರ್ದು, ಮುಖ ತೊಳಿಬಾರ್ದು, ಹಲ್ಲು ಉಜ್ಜಬಾರ್ದು. ಎದ್ದು ಸ್ನಾನದ ಮನೆಗೆ ಹೋಗಿ, ಟಾಯ್ಲೆಟ್ಗೆ ಹೋಗಿ ಒಂದು ತಮಗೆ ನೀರಿಗೆ ಒಂದು 3-4 ಡ್ರಾಪ್ ಈ ನೀಲಿಯನ್ನು ಹಾಕ್ಕೊಂಡು ನಿಮ್ಮ ತಲೆಗೆ ಬಲಭಾಗದಲ್ಲಿ 7 ಸರಿ, ಎಡಭಾಗದಲ್ಲಿ 7 ಸರಿ, ಮೇಲಿಂದ ಕೆಳಗಡೆ 7 ಸರಿ ದೃಷ್ಟಿ ನಿವಾರಿಸ್ಕೊಳ್ಳಿ. ಅದನ್ನು ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡೋಕ್ಕೆ ಶುರು ಮಾಡಿ. ಈ ಥರ ಎಷ್ಟು ಶನಿವಾರಗಳು ಮಾಡಬೇಕು ಅಂತಂದರೆ ಕನಿಷ್ಠ ಅಂತಂದರೂ 9 ಶನಿವಾರಗಳನ್ನು ಮಾಡಿ. ಈ ರೀತಿ 9 ಶನಿವಾರಗಳು ನೀಲಿಯಿಂದ ದೃಷ್ಟಿ ತೆಕ್ಕೊಳ್ಳೋದ್ರಿಂದ ರಾಹು ಸಂಬಂಧವಾದ ಬಾಧೆಗಳೇನಿದ್ರೂ ಕ್ರಮೇಣ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತು ತೆಗೆದೆ ನಾಳೆ ಬೆಳಗ್ಗೆ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಳ್ಬೇಡಿ. ಆ ರೀತಿ ನಿಧಾನವಾಗಿ ರಾಹು ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ. ಇನ್ನು ಮಂಗಳವಾರಗಳಲ್ಲಿ ನಾಗಪ್ಪ ಅರಳಿ ಕಟ್ಟೆಗೆ ಹೋಗಿ ಹಾಲು, ಬೆಲ್ಲ ಮತ್ತು ಭತ್ತದ ಅರಳನ್ನು ನೈವೇದ್ಯ ಮಾಡಬೇಕು. ಅಲ್ಲಿ ಹೋಗೋದು, ಹಾಲು ಸುರಿಯೋದು, ಅರ್ಶಿನ ಕುಂಕುಮ ಹಾಕ್ಬಿಡೋದು, ನಾಗರ ಕಲ್ಲಿಗೆ ದಾರ ಚೆನ್ನಾಗಿ ಸುತ್ತಬಿಡೋದು ನಾಗರ ಕಲ್ಲಿಗೆ, ಇವೆಲ್ಲ ಏನೂ ಮಾಡಬೇಡಿ. ಯಾವಾಗ ನೀವು ನಾಗರ ಕಲ್ಲಲ್ಲಿ ಅಪಚಾರಗಳನ್ನು ಮಾಡ್ತೀರಿ, ರಾಹು ಸಂಬಂಧವಾದ ದೋಷಗಳಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಕ್ಲೆನ್ಲಿನೆಸ್ ಈಸ್ ಗಾಡ್. ಆ ಅಶ್ವತ್ಥ ಕಟ್ಟೆಗೆ ಹೋದಾಗ 12 ನಮಸ್ಕಾರಗಳನ್ನು ಮಾಡೋದಿದೆಯಲ್ಲ, ಅದು ಬಹಳ ಪ್ರಶಸ್ತವಾದ ಫಲವನ್ನು ಕೊಡುತ್ತೆ. ಅದು ಯಾವಾಗ ಮಾಡಬೇಕು? ಪ್ರಾತಃ ಕಾಲ 6:30 ಗಂಟೆಯಿಂದ 7 ಗಂಟೆ ಒಳಗಾಗಿ ಮಾಡೋದು ಪ್ರಥಮ ಆದ್ಯತೆ. 6:30 ಒಳಗಾಗಿ 4:15ಗೆ ಹೋಗ್ತೀನಿ ಅಂದರೆ ಇನ್ನೂ ಒಳ್ಳೆಯದು. ಕತ್ತಲೆಯಲ್ಲಿ ಸೂರ್ಯೋದಯ ಆಗೋಕ್ಕೆ ಮುಂಚೆ ನಾಗನ ಆರಾಧನೆಯನ್ನು ಮಾಡಿದ್ರೆ ರಾಹುಕೇತುಗಳು ಸಂತುಷ್ಟರಾಗ್ತಾರಂತೆ. ಆದರೆ ನಮಗೆ ಎದ್ದೇಳಕ್ಕೆ ಆಗೋದಿಲ್ಲ, ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಎದ್ದೇಳಕ್ಕೆ ಆಗೋದಿಲ್ಲ. ಅದರಿಂದ 7 ಗಂಟೆವರೆಗಾದರೂ ಎದ್ದು ಸ್ನಾನ ಮಾಡಿ ಹೋಗಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದರಿಂದ ರಾಹು ಸಂಬಂಧವಾದ ಬಾಧೆಗಳ ನಿವಾರಣೆ ಆಗುತ್ತೆ. ಹಾಗೆ ಲಗ್ನದಲ್ಲಿ ನಿಧಾನ ಆಗ್ತಾ ಇದೆ, ಬರ್ತಾ ಇರೋವಂತಹ ಹಣ, ನಮಗೆ ಬರಬೇಕಾಗಿರುವಂತಹ ಹಣ ನಮಗೆ ಬರ್ತಾ ಇಲ್ಲ ಅಂದರೆ ಮಂಗಳವಾರಗಳಲ್ಲಿ ಹಾಲು, ಬೆಲ್ಲ ಮತ್ತು ಭತ್ತದ ಅರಳನ್ನು ನೈವೇದ್ಯ ಮಾಡಬೇಕು. ನಾಗರ ಕಲ್ಲಿಗೆ ಹೋಗಿ ಅಲ್ಲಿ 12 ಪ್ರದಕ್ಷಿಣೆ ಹಾಕೋರು ಕೈಯಲ್ಲಿ ಹಿಡ್ಕೊಂಡಿದ್ದು, ಆ ನಂತರ ನಾಗರ ಕಲ್ಲಿನ ಮುಂದೆ ಈ ಹಾಲು, ಬೆಲ್ಲ, ಭತ್ತದ ಅರಳನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ, ಯಾವ ಜನ್ಮದಲ್ಲಿ ನಮ್ಮಿಂದ ಆಗಲಿ ನಮ್ಮ ಪೂರ್ವಜರಿಂದ ಆಗಲಿ ದೋಷಗಳಾಗಿದೆಯೋ ಆ ದೋಷವನ್ನು ನಿವಾರಣೆ ಮಾಡಿ ನೀನು ಶಾಂತನಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನೆರವೇರಿಸ್ಕೊಡಪ್ಪ ಅಂತ ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ, ಆ ಕರ್ಪೂರ ಶಾಂತವಾಗೋದ್ರೊಳಗಡೆ, ಆರೋದ್ರೊಳಗಡೆ ಅದನ್ನು ಸ್ವೀಕಾರ ಮಾಡಬೇಕು. ಮನೇಲಿರೋವ್ರಿಗೂ ತಂದು ಕೊಡಬೇಕು. ಹೀಗೆ ಮಾಡ್ತಾ ಬನ್ನಿ. ಕನಿಷ್ಠ 9 ಮಂಗಳವಾರಗಳು ನಾಗನಿಗೆ, 9 ಶನಿವಾರಗಳು ಮನೆಯಲ್ಲಿ ಈ ನೀಲಿಯಿಂದ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ. ಆಮೇಲೆ ನೀವೇ ನನಗೆ ಹೇಳ್ತೀರಿ ರಾಹು ಸಂಬಂಧವಾದ ದೋಷಗಳಿತ್ತು, ಆದರೆ ಅದು ನಿಮಗೆ ಗೊತ್ತಿರಲ್ಲ. ರಾಹು ಸಂಬಂಧವ, ಕೇತು ಸಂಬಂಧವ, ಶನಿ ಸಂಬಂಧವ ನಿಮಗೆ ಗೊತ್ತಿರಲ್ಲ. ಆದರೆ ಆ ಅಡೆತಡೆಗಳು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇದ್ದರೆ ಅದು ಆಟೋಮೆಟಿಕ್ಕಾಗಿ ನಿವಾರಣೆ ಆಗುತ್ತೆ. ಮಹಾಲಕ್ಷ್ಮಿಯ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.